ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಿಂಡಿ ಮಾಡ್ತಾ ಇದ್ದಾರೆ, ನಮ್ಮ ಮನೆಯವ್ರು ದೋಸೆ ಹಾಕೊಡ್ತಾ ಇದ್ದಾರೆ. ಬೈಲ್ ಹಾಕೊಡ್ತೀನಿ. ದೋಸೆ ಏನು ಕೊಟ್ಬಿಡ್ತೀನಿ ತಡಿ ಅವನಿಗೆ. ಈಗ ಮಾಡ್ರಿ. ದೋಸೆ, ಚಟ್ನಿ, ಪಲ್ಯ. ನಿನ್ನೆ ಬೆಣ್ಣೆ ತೆಗ್ದಿಟ್ಟಿದ್ದೆ, ಹಾಕೊಡ್ಲಾ? ಬೇಡ ಬಿಡು. ಬೇಡವಾ? ತಗೋ, ತಿಂಡಿ ಮಾಡ, ತಿಂಡಿ ಮಾಡಿಸಿ. ಕೈ ನೋವ್ತೈತಿ. ನನಗೊಂದು ಕ್ಲಿಪ್ ಹಾಕಮ್ಮ. ಯಾವ್ದು ಫ್ರೀ ಅನ್ಸತ್ತ ಅದಕ್ಕ ನೋಡೋಣ ಬಾ. ಹೊರಗೆ ಹೋಗ್ತಾ ಇದೀವಿ ಎಲ್ಲರೂ, ಬರ್ರಿ. ಹಾಯ್. ನೀವೆಲ್ಲಿ ಕರ್ಕೊಂಡು ಹೋಗ್ತೀರಾ ಅಲ್ಲಿಗೆ? ಹೇಳ್ರಿ ಕೈ. ಬಾಯ್. ಯಾವ ಹೋಟ್ಲುಗಳು ಇಲ್ಲ, ಫುಡ್ ಕ್ಯಾಂಪಸಲ್ಲಿ ಎಲ್ಲ ಬಂದ್. ಇವತ್ತು ಹೋಟೆಲ್ಗೆ ಹೋಗೋಣ ಅಂತ ಮಾಡಿದ್ವಿ. ಅಲ್ಲಿ ಹೋಟ್ಲು ಬಾಕ್ಲು ತೆಗೆದಿರ್ಲಿಲ್ಲ, ಹಂಗಾಗಿ ಒಂತ ಚೇಂಜ್ ಇರ್ಲಿ ಅಂತ ಹೇಳಿ ಪಾರ್ಸಲ್ ಕಟ್ಕೊಂಡ್ ಬಂದಿದೀವಿ. ರೆಡಿ ಬಿರಿಯಾನಿ. ಇಲ್ಲೇ ಹೊರಗಡೆ ಏನ್ ಕುತ್ಕೊಂಡ್ ತಿನ್ನೋದು ಅಂತೇಳಿ ಕಾರ್ ಒಳಗೆ ಕುತ್ಕೊಂಡು ಎಲ್ಲ ತಿನ್ನೋಣ ಅಂತ ಪ್ಲಾನ್ ಮಾಡಿದ್ವಿ. ಸ್ವಲ್ಪ ಹಾಕ್ರಿ. ಬನ್ನಿ ನಮ್ ಜೊತೆಗೆ ನೀವು ಊಟ ಮಾಡಂತೀವಿ. ಇಷ್ಟು ಹಾಕ್ಬಿಟ್ರು. ಊಟ ಆಯ್ತು. ಈಗ ವಿಶಾಲ್ ಮಾರ್ಟಿಗೆ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತ ನನ್ನ ಮಗಳು, ಅದಕ್ಕೆ ಹೋಗ್ತಾ ಇದ್ದೀವಿ. ಹತ್ರ ಇದ್ದೀವಿ. ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ ಆ ಕಡೆ ನಡ್ಕೊಂಡು ಹೋಗಿ ಶಿವನಿ ಹೋಗೋ ರೋಡು ಅಂತ. ಅದು ಎಷ್ಟು ದೂರ ಐತಲ್ಲಿ? ಬುಕ್ಕಂಬೂದಿಯಿಂದ ಮುಂದ? ಬುಕ್ಕಂಬೂದಿಯಿಂದ ರೈಟ್ ಅಲ್ಲ, ಸ್ಟ್ರೈಟ್. ಇಲ್ಲಿ ಇನ್ನೂ ಎಷ್ಟಾಗಲ ಮಾಡ್ಬೋದಿತ್ತು? ಬುಕ್ಕಂಬೂದಿಯಿಂದ ಸ್ಟ್ರೈಟ್. ಜಾಗ ಇನ್ನೂ ಎಷ್ಟುಕೊಂಡೈತಿ, ಒಂದಕ್ಕೆ ಸಾಕೈತಿ.
ನಡಿ ಬಾ ಊಟ ಮಾಡ ಬಾ ಊಟ ಮಾಡ್ತೀಯಾ ಬಿಟ್ಟು ಹೋಗಿದ್ವಿ ಚಿಟ್ಟ ಎಲ್ಲ ಕಿತ್ತಾಕಿದಾಳ. ಈಗ ಬಂದ್ವಿ ಹೊರಗೆ ಹೋಗಿ ಡಾಕ್ಟರ್ ಹತ್ರ, ಡಾಕ್ಟರ್ ಹತ್ರ ಹೋಗಿದ್ವಿ. ಸ್ಕ್ಯಾನಿಂಗ್ ಬೇರೆ, ಈ ಸ್ಕ್ಯಾನಿಂಗ್ ಇಂದಲೇ ಏನೇ ತೊಂದರೆ ಇಲ್ಲ ಅಂತ ಅಂದ್ರಲ್ವಾ. ಇದು ಒಂದು ಫೈಲ್ ಬೇಕಿತ್ತು, ನಮ್ಮ ಮನೆ ರೆಕಾರ್ಡ್ಸ್ಗಳೆಲ್ಲ ಇಡೋದಕ್ಕೋಸ್ಕರ ಒಂದು ಫೈಲ್ ಬೇಕಾಗಿತ್ತು. ಫೈಲ್ ತೊಗೊಂಡ್ಬಂದ್ವಿ. ಇದು ಫೈಲ್ ಚೆನ್ನಾಗಿದೆ, ಎಲ್ಲ ನಮ್ಮ ಮನೆ ರೆಕಾರ್ಡ್ಸ್ಗಳನ್ನೆಲ್ಲ ಕ್ಲೀನಾಗಿ ಒಂದೊಂದೊಂದು ಜೋಡಿಸಿ ಇಡ್ಬೋದು. ಇದು ಚೆನ್ನಾಗಿದೆ ಫೈಲು. ಈಗ ಮಗಳಿಗೆ 2 ಟಾಪು ಚೆನ್ನಾಗಿದಾವೆ. ಒಂದು ಟಾಪಿಗೆ 300 ರೂಪಾಯಿ. ಇದೊಂದು, ಆಮೇಲೆ ಇದೊಂದು, ಇದು ಅಷ್ಟೇ, ಎಲ್ಲ 390 ಅಲ್ಲ. 2, ಆಮೇಲೆ ಒಂದು ಪ್ಯಾಂಟ್ ಚೆನ್ನಾಗಿತ್ತು ಪ್ಯಾಂಟ್. ಇವು 3 ಅವಳವು. ಇದು ಮಗ ತಗೊಂಡಿದ್ದಾನೆ. ಮಗನಿಗೆ ಟೀ ಶರ್ಟ್ ಅಂತೇಳಿ 3 ಟೀ ಶರ್ಟ್ ತಗೊಂಡಿದ್ದಾರೆ. ಇದು ಈ ಕಲರ್ ಚೆನ್ನಾಗಿದೆ, ಗ್ರೀನ್ ಕಲರ್ ತುಂಬಾ ಚೆನ್ನಾಗಿದೆ. ಫುಲ್ ಶರ್ಟ್ ಫುಲ್ ಇದೆ. ಇದು 35. ಸೈಜ್ ಚೆನ್ನಾಗಿದೆ. ಒಂದು ಇದು ನಾನು ಸೆಲೆಕ್ಷನ್ ಮಾಡಿರೋದು. ಚೆನ್ನಾಗಿತ್ತಲ್ಲ, ಕಲರ್ ಸಕ್ಕತ್ತಾಗಿದೆ. ಹಾಕೊಂಡು ನೋಡ್ದ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೀವು ತರಕ್ ಹೋಗಿರೋದೇ ಗೊತ್ತಿಲ್ಲ ಅಲ್ಲೇನ್ ಪ್ರಿಯಾ. ಆಮೇಲೆ ಇನ್ನೊಂದು ಬ್ಲಾಕ್ ಕಲರ್ ಟೀ ಶರ್ಟ್ ಒಂದು. ಇದು ತೋಳು ಉದ್ದಾನೆ ತಗೋಬೇಕಿತ್ತಲ್ವಾ. 3 ಟೀ ಶರ್ಟು, ಆಮೇಲೆ ಸಾಕ್ಸು. ಒಂದ್ ಪೇರ್ ಸಾಕ್ಸ್ ತಗೊಂಡ್ಬಂದಿದೀವಿ. ಎಷ್ಟು ತಗೊಂಡ್ಬಂದಿದೀವಿ ಅಂದ್ರೆ ರೈಟ್ ಸ್ವಲ್ಪ ಪರವಾಗಿಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ, ತಗೋಬಹುದು. ಹಂಗೆ ಭದ್ರಾವತಿ ಎಲ್ಲ ಸುತ್ತಿ ಬಲ್ಪಿಂದೆ ಒಂದ್ ಇದಾಯ್ತು. ಬಲ್ಪಿಂದೆ ಒಂಚೂರು ಇದಾಯ್ತು. ಹೊರಗಡೆ ಈ ಬಲ್ಪ್ ಹೊರಗಡೆ ತಗೊಂಡಿದ್ವಿ. ಇದು ನಮಗೆ 350 ತಗೊಂಡ್ರು, ಅದೇ 30 ವ್ಯಾಟ್. ಅದೇ ಮತ್ತೆ ಮಾಲಲ್ಲಿ ತಗೊಂಡ್ವಿ. ಮಾಲಲ್ಲಿ ತಗೊಂಡ್ವಿ, ಬರೀ 250 ಬಿತ್ತು. ಇದಕ್ಕೂ 100 ರೂಪೀಸ್ ನಮಗೆ ಸೇವ್ ಆಯ್ತು. ನಾವು ಮುಂಚೆನೆ ಗೊತ್ತಾಗಿದ್ರೆ ನಾವು ಮಾಲಲ್ಲೇ ತಗೊಂಡ್ಬಿಡ್ತಿದ್ವಿ. ಮುಂಚೆನೆ ಮಾಲಲ್ಲಿ ತಗೊಂಡಿದ್ರೆ ನಮಗೆ 200 ರೂಪೀಸ್ ಸೇವ್ ಆಗಿರೋದು. ಏನ್ ಮಾಡಕ್ಕಾಗಲ್ಲ. ಹಾಗೆ ಇದ್ರೆ ಏನಾರು ಮತ್ತೆ ಪ್ರಾಣಿ ಗಿಣಿ ಬರುತ್ತೆ ಅಂತೇಳಿ ಅವಳದು ರೂಮಲ್ಲಿ ಹಾಕೋದ್ರೆ ಆ ರೂಮಿನ ಮೆಸ್ ಎಲ್ಲ ಕಿತ್ತಿ ರಂಪ ಮಾಡಿ ಇಟ್ಟಿದ್ದಾಳೆ. ಈಗ ಒಳಗ್ ಬಂದ್ ನೋಡ್ರಿ ಹೆಂಗ್ ಮಕ್ಕೊಂಡಿದ್ದಾಳೆ. ಕ್ಯೂಟಿ, ಓಯ್ ಕ್ಯೂಟಿ, ಯಾಕೆ ಎಲ್ಲ ಕಿತ್ತಾಕ್ದೆ ನೀನು? ಮೆಶ್ ಎಲ್ಲ ಕಿತ್ತಾಕೊಂಡಿ, ಊಟ ಹಾಕಲ್ಲ ಅಂತ ತಿಳ್ಕೊಂಡಿದ್ದೆ ನೀನು. ಊಟ ಹಾಕಲ್ಲ ಅಂತ ಇರೋದೇ ಇಲ್ಲ, ಅಷ್ಟು ಹೆದರಿಕೆಯಾಗಿ ಬಂದ್ಬಿಟ್ಟಿದ್ದಾಳೆ. ಹೋಗು, ನೀರ್ ಕುಡಿದ್ ಬರೋಕ್ ಹೋಗು. ನಾನು ಒಬ್ಳೆ ಮಾತ್ರ ಇರಲ್ಲ ಇವಾಗ. ಈಗ ಎಲ್ಲೋದ್ರು ಜೊತೆ ಕರ್ಕೊಂಡು ಹೋಗ್ಬೇಕ ನಿನ್ಗೆ. ಕಾರ್ ನಿಂದು ಸೀಟ್ ಮಾಡ್ಕೊಂಡು ಡಿಕ್ಕಿಯಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅವಳಿಗೆ. ಒಂದೊಳ್ಳೆ ಚೀಲ ತಗೊಂಡ್ಬರ್ಬೋದು. ಏನಪ್ಪ, ಕಾಫಿ ಕುಡಿಯೋಣ? ಮಮ್ಮಿ ಕಾಫಿ ತರ್ತಾ ಇದ್ದಾಳೆ. ಓಕೆ, ಮಮ್ಮಿ ಕಾಫಿ ತಂದು ಬರ್ರಿ ಎಲ್ಲಾರು ಕಾಫಿ ಕುಡಿಯೋಣ. ಕಾಫಿ ಕುಡಿತಾರೆ. ಕ್ಯೂಟಿ, ಕಾಫಿ ಕುಡಿಯೋಣ ಬಾ.
ಏನ್ ಬಿಡಲ್ಲ, ಎಲ್ಲ ಬೇಕು. ಕಾಫಿ ಕುಡಿಯೋ ಟೈಮಲ್ಲಿ ಕಾಫಿ, ತಿಂಡಿ ತಿನ್ನೋ ಟೈಮಲ್ಲಿ ತಿಂಡಿ. ಮಧ್ಯಾಹ್ನ ಊಟ ಮಾಡೋದು ಲೇಟ್ ಆಯ್ತು ಅಂತ ಕೂಗಾಡ್ತೀಯಲ್ಲ ನೀನು. ನಿಧಾನಕ್ಕೆ ಇಸ್ಕೋಬೇಕು, ಜೋರಾಗಿ ಇಸ್ಕೊಂಡ್ರೆ ನಾನು ಕೊಡೋದೇ ಇಲ್ಲ. ಆಮೇಲೆ ನಿಧಾನ, ಜಾಣ ಮರಿ, ನಿಧಾನಕ್ಕೆ ಇಸ್ಕೋಬೇಕು. ಸೋನು ಕರ್ಕೊಂಬಂದ್ರೆ ನಿನಗೆ ಕಾಫಿ. ಸೋನು ಕರ್ಕೊಂಬಂದು ಬಾರಿ ಕ್ಯೂಟಿ. ಓ, ಈ ಲೈಟಿನ ಬೆಳಕಿಗೆ ಹುಳ ಬಂದ್ಬಿಟ್ಟಿದಾವ ಇವತ್ತು. ಈಗ ನೋಡಿ, ಹುಳ ಎಲ್ಲ ಬೀಳ್ತಾವ ಈಗ. ಬಾ ಕ್ಯೂಟಿ, ಬಾ ಒಳಗೆ. ಅವ್ರು ಬರ್ತಾರ, ಬಾ ಈಗ ಹಾಲು ತಗೊಂಡು. ಚಕ್ಕೆ ಹಾಕ್ತಾ ಇದ್ದೀನಿ. ಒಂದು 4 ಲವಂಗ, ಒಂದು ಏಲಕ್ಕಿ ಹಾಕಿ. ಬೆಳ್ಳುಳ್ಳಿ ಹಾಕ್ತಾ ಇದೀನಿ. ಸ್ವಲ್ಪ ಶುಂಠಿ, ಸಣ್ಣ ಬಟಾಣಿ ಬೇಯಕ್ಕೆ ಹಾಕಿದ್ದೀನಿ. ಉಪ್ಪು, ಬಟಾಣಿ ಬೇಯ್ತೈತಿ. ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಕಾಳಿಗೆ ಹಾಕಬೇಕು. ಉಪ್ಪು ಹಾಕಿದ್ದೀನಿ. ಮಸಾಲ ಹಾಕ್ತೀನಿ, ರುಬ್ಬಿದಂತ ಮಸಾಲೆ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಚೆನ್ನಾಗಿ ಕುದಿಲಿ. ಬೇಯಿಸಿಟ್ಕೊಂಡಿದ್ದೀನಿ ಆಲೂಗಡ್ಡೆ, ಅದೊಂದು ಸ್ವಲ್ಪ ಹಾಕ್ಬಿಡ್ತೀನಿ. ಇಲ್ಲ, ನೆನ್ಸಿರೋದು. ನಮ್ಮ ಶೋಗೆ ಕೈ ನೋವಾಗಿದೆ, ಅದಕ್ಕೋಸ್ಕರ ಈಗ ಊಟದ ಜೊತೆಗೆ ಎಗ್ ಬುರ್ಜಿ ನಾನೇ ಮಾಡ್ತೀನಿ. ಬನ್ನಿ ಮಾಡೋಣ. ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಮೆಣಸಿನ್ಕಾಯಿ ಹಾಕೊಳ್ಳೋಣ.
ಸ್ವಲ್ಪ ಅರಿಶಿನ ಹಾಕೋಣ. ಒಂದು ಸ್ವಲ್ಪ ಈರುಳ್ಳಿ ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಕಡಲೆಕಾಯಿ ಬಾಯಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀವಿ. ಎಲ್ಲ ಫ್ರೈ ಮಾಡೋಣ ಚೆನ್ನಾಗಿ. ಫ್ರೈ ಆಯಿತು. ಈಗ ಮೊಟ್ಟೆ ಎಲ್ಲ ಹೊಡೆದು ಹಾಕ್ಕೊಂಡಿದ್ದೀವಿ. ಇದು ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಉರಿತಾ ಇರಲಿ. ಇದು ಬಂದೆ ಕೊತ್ತಂಬರಿ ಸಣ್ಣ ಕೊತ್ತಂಬರಿ ಕೊತ್ತಂಬರಿ ಹಾಕೋಣ. ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟಿಗೆ. ನಮ್ಮ ಮನೆಯವರು ಮುದ್ದೆ ಮಾಡೋದ್ರಲ್ಲಿ ಸೂಪರ್.
ಪೂರಿ ಚೆನ್ನಾಗಿದೆ, ಈ ದೋಸೆಗೆ ಚೆನ್ನಾಗಿ ಐತಿ. ಮೊಟ್ಟೆ ತಗೊಂಡು ತುಪ್ಪ ಮಾಡಿ ಚೆನ್ನಾಗೈತಿ. ಅದು ಬಿಸಿ ಬಿಸಿ ಮುದ್ದೆಗೆ ತುಪ್ಪ. ನಾವು 3 ಜನ ಅಷ್ಟೇ ಮುದ್ದೆ ಉಣ್ಣೋದು ನಮ್ಮ ಮನೆಯಲ್ಲಿ. ನಮ್ಮ ಮಗನಿಗೆ ಮುದ್ದೆ ಇಳಿಯಲ್ಲ. ಮುದ್ದೆ ಅಂದ್ಬಿಟ್ಟು ಓದ್ತೀವಿ. ಈ ಊಟ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಾಳೆ ಸಿಗ್ತೀವಿ. ಬಾಯ್ ಬಾಯ್.